ಎಜೆ ನ್ಯೂಸ್ಗೆ ಸ್ವಾಗತ. ಯಾದಗಿರಿ ತಾಲೂಕಿನ ಅಲ್ಲಿಪುರ ಗ್ರಾಮದಲ್ಲಿನ ಜಮೀನೊಂದರಲ್ಲಿ ಶರಣಪ್ಪ ಸಾಬಣ್ಣ ಬಡಿಗೇರ್ ಅವರ ಹಸುವನ್ನ ಶುಕ್ರವಾರ ಮಧ್ಯರಾತ್ರಿ ಚಿರತೆ ದಾಳಿ ಮಾಡಿ ಎಳೆದುಕೊಂಡು ಹೋಗಿ ತಿಂದು ಹಾಕಿದ ಘಟನೆ ಸ್ಥಳೀಯರಲ್ಲಿ ಆತಂಕ ಮೂಡಿಸಿದೆ. ಘಟನೆಯ ಮಾಹಿತಿ ತಿಳಿದಾಕ್ಷಣ ಸಾಮಾಜಿಕ ಹೋರಾಟಗಾರ ಉಮೇಶ್ಗೆ ಮುದ್ದಾಳ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಸ್ಥಿತಿಯನ್ನ ಪರಿಶೀಲಿಸಿದ್ರು. ನಂತರ ಸಂಬಂಧಿಸಿದ ಅರಣ್ಯ ಮತ್ತು ಪಶು ವೈದ್ಯಾಧಿಕಾರಿಗಳೊಂದಿಗೆ ದೂರವಾಣಿ ಮೂಲಕ ಮಾತನಾಡಿ ಕಳೆದ ತಿಂಗಳು ಮಸಕನಹಳ್ಳಿ ಮತ್ತು ಮುಂಡರಗಿ ಗ್ರಾಮದಲ್ಲಿ ನಡೆದಿದ್ದ ಚಿರತೆ ದಾಳಿಯ ಕುರಿತು ನೆನಪಿಸಿದ್ರು. ಅಂದೇ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ರೆ ಈ ಘಟನೆ ಮರುಕಳಿಸ್ತಾ ಇರಲಿಲ್ಲ. ಅರಣ್ಯ ಇಲಾಖೆಯ ನಿರ್ಲಕ್ಷ್ಯವೇ ಈ ಘಟನೆಗೆ ನೇರ ಕಾರಣ. ಡಿಸೆಂಬರ್ 3ರಂದು ಯಾದಗಿರಿ ನಗರಕ್ಕೆ ರಾಜ್ಯ ಮಟ್ಟದ ಯುವ ಜನೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇರುವಂತಹ ಮಾನ್ಯ ಮುಖ್ಯಮಂತ್ರಿಗಳಿಗೆ ರೈತರ ಸಮ್ಮುಖದಲ್ಲಿ ಘೇರಾವ್ ಹಾಕಲಾಗುತ್ತೆ ಅಂತ ಉಮೇಶ್ ಮುದ್ದಾಳ್ ನಿರ್ಧರಿಸಿದ್ದಾರೆ. ಮಾನ್ಯ ಜಿಲ್ಲಾಧಿಕಾರಿಗಳು ಅವರು ಸಭೆಗಳಿಗೆ ಮಾತ್ರ ಸೀಮಿತವಾಗಿರುವಂತಾಗಿದೆ. ಈ ಘಟನೆಯನ್ನು ತಕ್ಷಣ ಗಂಭೀರವಾಗಿ ಪರಿಗಣಿಸಿ ಹೆಚ್ಚಿನ ಬೋನ್ಗಳನ್ನು ಅಳವಡಿಸಿ ಹಿರಿಯ ಅಧಿಕಾರಿಗಳ ತಂಡ ರಚನೆ ಮಾಡಿ ಚಿರತೆಯನ್ನ ಸೆರೆ ಹಿಡಿದು ಬೇರೆಡೆ ಸ್ಥಳಾಂತರ ಮಾಡಬೇಕು, ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಭದ್ರತೆ ಒದಗಿಸಬೇಕು ಅಂತ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಉಮೇಶ್ ಮುದ್ದಾಳ್ ರೈತರಿಗೆ ಎಚ್ಚರಿಕೆ ನೀಡಿ ತಮ್ಮ ಜಾನುವಾರುಗಳ ಮೇಲೆ ಕಾಳಜಿ ವಹಿಸಬೇಕು, ಒಬ್ಬೊಬ್ಬರಾಗಿ ಜಮೀನುಗಳಿಗೆ ತೆರಳದೆ ಎಚ್ಚರಿಕೆಯಿಂದ ಇರಬೇಕು ಅಂತ ಕಿವಿ ಮಾತು ಹೇಳಿದ್ದಾರೆ. ಸ್ಥಳೀಯ ರೈತರು ಹಾಗೂ ಗ್ರಾಮಸ್ಥರು ಚಿರತೆ ಭಯದಿಂದ ತೀವ್ರ ಆತಂಕ ವ್ಯಕ್ತಪಡಿಸಿದ್ದು ಅರಣ್ಯ ಇಲಾಖೆ ತುರ್ತು ಕ್ರಮ ಕೈಗೊಳ್ಳಬೇಕು ಅಂತ ಬೇಡಿಕೆ ಮುಂದಿಟ್ಟಿದ್ದಾರೆ. ನಮ್ಮದು ಅಲಿಪುರ ರೀ, ಇಲ್ಲಿ ಅಡವಿಯಾಗ ಇವ್ರಿ, ಹಗಲ ರಾತ್ರಿ ಇಲ್ಲೇ ಇರ್ತೇವೆ ನಾವು. ಹೆಂಡ್ರು ಮಕ್ಕಳು ಕಲಸ ಎಲ್ಲ ಕುಟುಂಬನೇ ಇಲ್ಲೇ ಇರ್ತದೆ. ನಮ್ಮದು ಏನು ನಾಯಿ ತಂದೀವಿ, ನಾಯಿನ ತೊಂದೋಗ್ಯದ. ಈಗ 4-5 ಆಡು ತಿಂದದ. ಈಗ ಮತ್ತೆ ಒಂದು ಆಕಳು ತಿನ್ನದ. ಅವತ್ತೊಂದು ಆಕಳ ಕರ ತಿನ್ನದ. 3-4 ಆದವ್ರಿ ಆಕಳ ಕರ ತಿನ್ಲಕ್ಕೊತ್ತು. ಇಲ್ಲಿ ಇರ್ಲಕ್ಕ ಅಂಜಿಕ್ ಬರ್ಲಕ್ಕೊತ್ತದ ಎಲ್ಲ ಸರ್. ನಮ್ಮದು ಕಲಸ ಕುಟುಂಬನೇ ಇಲ್ಲೇ ಇರ್ತೀವಿ ರೀ ಹಗಲ ರಾತ್ರಿ ನಾವು ಅಡವಿಯಾಗೆ. ಇಲ್ಲಿ ಬುಗಲಾಗಲಕ್ಕೊತ್ರಿ ಇಲ್ಲಿ ಇರ್ಲಕ್ಕ. ಬಂದು ನಮಗೆ ಏನಾನ ಮಾಡಿತಂದ್ರೆ ಏನು ಮಾಡ್ಬೇಕ್ರಿ? ನಮ್ಮವು 5-6 ಆಡು ತಿಂದವ. ನಾವು ಹೊಲದಲ್ಲಿ ಇದ್ದೀವಿ. ಇಲ್ಲಿ ದನಗಳು ತಿನ್ಲಕತ್ತವ. ನಮಗೆ ಭಯ ಅಲ್ಲಕತ್ತದ. ಇದು ಏನನ್ನ ನಿರ್ಣಯ ಮಾಡಿ ತೊಗೊಂಡೋಗಿ ಏನನ್ನ ಮಾಡಿಬಿಡ್ರಿ ನಮಗೆ. ಯಾವ್ರಿ? ಅಲಿಪುರ ರೀ. ಏನಾಗ್ಯದ? ಅವು ದನಗಳು ತಿನ್ಲಕತ್ತವ, ಕಿರ್ತಕ್ಕೆ ಆಡು ತಿಂದವ. ಇಲ್ಲಿ ನಾಯಿಗಳು ತಿನ್ಲಕತ್ತವ. ಏನು ಅಡಿವಾಗ ಇರಮ್ಮ, ನಮಗೆ ಭಯ ಅಲ್ಲಕತ್ತದ. ಏನು ಊರ ಕುಡಿ ಹೋಗಮ್ಮ. ಮಸ್ಕನಹಳ್ಳಿ ಮತ್ತು ಮುಂಡ್ರಿಗಲ್ಲಿ ಚಿರತೆ ದಾಳಿ ಅಂತ ಹಸು ಮೃತಪಟ್ಟಿದ ಬೆನ್ನಲ್ಲೇ ಇವಾಗೇನದ ಅಲಿಪೂರ್ನ ರೈತರ ಹೊಲ ಏನದ ಬೆಟ್ಟಕ್ಕೆ ಹತ್ತಿಕೊಂಡಿರ್ತಕ್ಕಂಥದ್ದು. ಇಲ್ಲಿ ರಾತ್ರಿಗೆ ಇವತ್ತೆಲ್ಲ ಶೇಂಗಾ ಬಿತ್ತಾರ ಮತ್ತು ಕವಳಿ ರಾಶಿ ನಡೆದ. ಅವರೆಲ್ಲ ದನ ಕರುಗಳು ಕಟ್ಕೊಂಡು ಇಲ್ಲೇ ಇರ್ತಾರೆ. ಆದ್ರೆ ನಿನ್ನೆ ಏನದ ಆಕಸ್ಮಿಕವಾಗಿ ದಾಳಿ ಮಾಡಿ ಇಲ್ಲಿನೂ ಕೂಡ ಹಸು ಮೃತಪಟ್ಟಿರ್ತಕ್ಕಂಥದ್ದು. ಇದಕ್ಕೆ ತಕ್ಷಣ ಎಚ್ಚೆತ್ಕೊಡ್ಬೇಕು. ಎಚ್ಚೆತ್ಕೊಂಡು ಇದನ್ನ ಸೆರೆ ಹಿಡಿತಕ್ಕಂಥ ಕೆಲಸ ಮಾಡಬೇಕು. ರೈತರು ಇಲ್ಲಿ ಹೊಲಕ್ಕೆ ಹೋಗ್ಲಕ್ಕೆ ಅಂಜಲಕತ್ತಾರ, ದನ ಕರ ಬಿಡ್ಲಕ್ಕೆ ಅಂಜಲಕತ್ತಾರ. ಆಮೇಲೆ ಸಂಬಂಧಪಟ್ಟ ಅಧಿಕಾರಿಗಳು ಏನದಂದ್ರೆ ನಿರ್ಲಕ್ಷ್ಯ ವಹಿಸಿರ್ತಕ್ಕಂಥದ್ದು. ಜಿಲ್ಲಾಧಿಕಾರಿಗಳು ಏನದ ಬರೀ ಮೀಟಿಂಗ್ ಮಾಡಲ್ಲೇ ಸೀಮಿತ ಆಗ್ಯಾರ. ಇದು ಪತ್ರಿಕೆ ಬಂದು ಟಿವಿ ಬಂದಾಗ ವರದಿಗಳನ್ನ ನೋಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಯಾಕೆ ಹಿಂಗೆ ಮಾಡ್ಲಾಕತ್ತಾರ ನಿರ್ಲಕ್ಷ್ಯ? ರೈತರಿಗೆ ಇವತ್ತಿನ ಜೀವ ಹಾನಿ ಆದರೂ ಕೂಡ ಇಲ್ಲಿ ತನಕ ಕಠಿಣ ಕ್ರಮ ಕೈಗೊಳ್ಳದೆ ಇವತ್ತು ದಿವ್ಯ ನಿರ್ಲಕ್ಷ್ಯದಿಂದ ಒಂದು 3-4 ಆಡು ಮತ್ತು ಇದು ಹಸುನ ತಿಂದವ. ಮತ್ತು ಈಗ ಬಿಟ್ಟರೆ ಏನೇನು ಆಗ್ತದ ಗೊತ್ತಿಲ್ಲ. ಅದಕ್ಕೆ ಅನಾಹುತ ಆದ್ರೆ ನೇರ ಜಿಲ್ಲಾಡಳಿತನೇ ನೇರ ಹೊಣೆ ಹೊರಬೇಕಾಗ್ತದ. ತಕ್ಷಣ ಅದು ಸೆರೆ ಹಿಡಿದ ಕೇಸಿ ಅದನ್ನು ಇಲ್ಲಿಂದ ಸ್ಥಳಾಂತರ ಮಾಡಿ ಜನರು ಭಯಭೀತರ ವಾತಾವರಣ ಆಗ್ಯದ. ಬದುಕ್ಲಕ್ಕೆ ಅಂಜಲಕತ್ತಾರ, ಹೊಲಕ್ಕೆ ಹೋಗ್ಲಕ್ಕೆ ಅಂಜಲಕತ್ತಾರ. ಹಂಗಾಗಿ ಕೇಸಿ ಇದಕ್ಕೆ ಕಠಿಣ ಕ್ರಮ ಕೈಗೊಳ್ಳಲಿಲ್ಲ ಅಂತಂದರೆ ಜಿಲ್ಲಾ ಅಧಿಕಾರಿ ಇವತ್ತು ಮೊನ್ನೆ ಡಿಸೆಂಬರ್ 3ಕ್ಕೆ ಬರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳಿಗೆ ರೈತರ ಎಲ್ಲರೂ ಸೇರಿ ಕೇಸಿ ಗೆರವ್ ಹಾಕ್ಬೇಕಾಗ್ತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನೀಡ್ತೇನೆ. ಶೀಘ್ರದಲ್ಲೇ ಚಿರತೆಗೆ ಬಲಿಯಾದ ಹಸುವಿನ ಮಾಲೀಕ ಶರಣಪ್ಪ ಸಾಬಣ್ಣ ಬಡಿಗೇರ್ ರೈತನಿಗೆ ಸೂಕ್ತ ಪರಿಹಾರ ಕೊಡಬೇಕು ಮತ್ತು ಆ ಚಿರತೆಯನ್ನ ಸೆರೆ ಹಿಡಿಯದೆ ಹೋದರೆ ಯಾದಗಿರಿ ಕಲಬುರಗಿ ಮುಖ್ಯ ರಸ್ತೆಯ ತಡೆದು ಪ್ರತಿಭಟನೆ ಮಾಡಲಾಗುತ್ತೆ ಎಂದಿದ್ದಾರೆ. ಇದೇ ಸಂದರ್ಭದಲ್ಲಿ ಪವನ, ವಿಜಯ, ರಾಜು, ಚಂದ್ರು, ಕಾಶಪ್ಪ ಬಡಿಗೇರ್, ಶರಣಪ್ಪ, ಸಣ್ಣ ತಾಯಪ್ಪ, ಪೂಜಾರಿ, ಹನುಮಂತ ಹುಲ್ಲೇರ್, ಸುಭಾಷ್ ಚಂದ್ರ, ವಿನೋದ್, ಸೋಮು ಸೇರಿ ಅನೇಕ ರೈತರು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.